ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ರಮಣಶ್ರೀ ಲೇಔಟ್ ನಿಯರ್ ಬೈ ಮೀನಾಕ್ಷಿ ಮಾಲ್ ಹತ್ರ ಇರುವಂಥ 30-40 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ ನಿಮಗೆ. ಹಾಗೆ ಇದು ಏಕತಾ ಆಗಿರುತ್ತೆ ನಿಮಗೆ, ಗೇಟೆಡ್ ಕಮ್ಯುನಿಟಿ ಏಕತಾ. ಓಕೆ, ಮನೆ ಸುತ್ತಮುತ್ತ ನೋಡ್ಬೋದು. ಇದು ಡೆಡ್ ಎಂಡ್ ರೋಡ್ ಆಗಿರೋದ್ರಿಂದ ನಿಮ್ಗೆ ನೋಡ್ಬೋದು. ಇಲ್ಲಿ ಡೆಡ್ ಎಂಡ್ ಪಕ್ಕದಲ್ಲಿ ಒಂದೇ ಒಂದು ಮನೆ ಇದೆ, ಡೆಡ್ ಕಾರ್ನರ್ ಮನೆ. 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಹಾಗೆ ಈ ಕಾರ್ನರ್ ಕೂಡ ನೋಡ್ಬೋದು ನಿಮಗೆ, 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಮನೆ ಫ್ರಂಟ್ ಎಲಿವೇಶನ್ನು. ಇನ್ನೊಂದ್ಸತಿ ಅಡ್ರೆಸ್ ಹೇಳ್ತಾ ಇದ್ದೀನಿ. ರಮಣಶ್ರೀ ಲೇಔಟ್ ಇದು ನಿಮಗೆ, ರಮಣಶ್ರೀ ಲೇಔಟು ನಿಯರ್ ಬೈ ಮೀನಾಕ್ಷಿ ಮಾಲ್. ಇಲ್ಲಿಂದ ನಿಮಗೆ 2 ಕಿಲೋಮೀಟರ್ಸ್ ಇದೆ ಟು ಮೀನಾಕ್ಷಿ ಮಾಲು. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ ಮನೆ ಸುತ್ತಮುತ್ತ. ಇದು ಬಂದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ ನಿಮಗೆ. ಹಾಗಾದರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ MS ಅಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಪುಂಡ್ರ ಮಾರ್ಕ್ಸ್ ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ ಗೇಟೆಡು. ಹಾಗೆ ಇಲ್ಲಿ ಸಣ್ಣದಾಗೊಂದು ಗಾರ್ಡನ್ ಕೂಡ ಮಾಡಿದ್ದಾರೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತೀನಿ. ಫ್ರಂಟ್ ಎಲಿವೇಶನ್ನು ನೀಟಾಗಿ ಬಂದಿದೆ ಮನೆ. ಇದು 30-40 ಆಗಿರುತ್ತೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಯ್ತಾರಂಗೆ ನೋಡ್ಬೋದು ನಿಮಗೆ ಫುಲ್ ಪಾರ್ಕಿಂಗ್ ಸಿಗುತ್ತೆ ನಿಮಗೆ. ಪಾರ್ಕಿಂಗ್ ಜಾಗ ಇದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನೋಡ್ಬೋದು ನಿಮಗೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ ಲಿಫ್ಟ್ ಕೂಡ ಬಂದಿದೆ, ಕರೆಂಟ್ ಕೂಡ ಆಗಿದೆ. ಇದು ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮಗೆ ಇಲ್ಲಿ ಬೋರ್ ಹಾಕೋಂಗಿಲ್ಲ, ನೀರು ಅವರೇ ಬಿಡ್ತಾರೆ ನಿಮಗೆ. ಕಾವೇರಿ ಕಲೆಕ್ಷನ್ ಆಗಿದೆ. ಹಾಗೆ ಇಲ್ಲೂ ಕೂಡ ಸಣ್ಣದಾಗಿ ಒಂದು ನಿಮಗೆ ಗಾರ್ಡನ್ ಮಾಡಿದ್ದಾರೆ. ಆಲ್ರೆಡಿ ಗಿಡಗಳೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಪಾಟ್ ಎಲ್ಲ ಮಡಗಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಶೂ ಕೂಡ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಸಂಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಂಪ್ ಇದು ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಇಲ್ಲಿ ಒಂದು ಸಣ್ಣದಾಗಿ ಒಂದು ರೂಮ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್. ಕೆಳಗಡೆ ವಾಚ್ಮ್ಯಾನ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಆಫೀಸ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ನೋಡ್ಬೋದು ನಿಮಗೆ ಇಲ್ಲೆಲ್ಲ ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ. ಹಾಗೆ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಸೈಡಲ್ಲೆಲ್ಲ ನಿಮಗೆ. 3 ಕಡೆನೂ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿ ವೈಸ್ಗೆ. ಹಾಗೆ ಇಲ್ಲಿ ವಾಲ್ ನೋಡ್ಬೋದು ನಿಮಗೆ, ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೂ ಕೂಡ ನೋಡ್ಬೋದು ಸೆಟ್ ಬ್ಯಾಕ್. ಓಕೆ, ಇದು ಬಂದು ನಿಮಗೆ ಕೆಳಗಡೆ ಪಾರ್ಕಿಂಗಲ್ಲಿ ಇರುವಂಥ ಜಾಗ ಆಗಿರುತ್ತೆ. ಡೀಟೇಲ್ಸು ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಪಾರ್ಕಿಂಗಲ್ಲಿ ಇರುವಂಥ ಜಾಗ. ಧಾರಾಳವಾಗಿ ನೀವು 2ರಿಂದ 3 ಕಾರ್ ನಿಲ್ಲಿಸ್ಕೋಬೋದು. ಹೆಂಗೆ ಅಂದರೆ ಆ ಕಾರ್ನರಲ್ಲಿ 1 ಕಾರ್ ನಿಲ್ಲಿಸ್ಬೋದು, ಇಲ್ಲೊಂದು ಕಾರ್ ನಿಲ್ಲಿಸ್ಬೋದು, ಇಲ್ಲೂ 1 ಕಾರ್ ನಿಲ್ಲಿಸ್ಬೋದು. 3 ಕಾರು ಧಾರಾಳವಾಗಿ ನಿಲ್ಲಿಸ್ಬೋದು. ಓಕೆ, ಹಾಗಾದರೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಗಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲಿ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಮೆಟ್ಲಿಗೆ ಅದು ಆಲ್ರೆಡಿ ಪಾಟ್ ಎಲ್ಲ ಮಡಗ್ಬಿಟ್ಟವ್ರೆ, ಚೆನ್ನಾಗಿ ಮಾಡಿದ್ದಾರೆ. MS ಗ್ರಿಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆರಾಮಾಗಿ 3.5 ಅಡಿ ಜಾಗ ಬಿಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ 1-2 ನಡೆಯುವಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಸಣ್ಣದಾಗಿ ಜಾಗ ಕೊಟ್ಟಿದ್ದಾರೆ. ಅಂದರೆ ದೇವ್ರ ಫೋಟೋ ಮಡಗ್ಬೋದು, ಇಲ್ಲ ದೇವರು ಗಣೇಶಂತ ವಿಗ್ರಹ ಏನಾನ ಮಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಈ ಕಡೆ ಈ ಥರ ಬರುತ್ತೆ. ಹಾಗೆ MS ಕಟ್ಟಿಂಗ್ ಮಾಡಿದ್ದಾರೆ ಅಲ್ಲಿ ಬೆಳಕು ಗಾಳಿಗೋಸ್ಕರ ನಿಮಗೆ. ಹಾಗೆ ಇಲ್ಲಿ POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮನೆ ಬಂದರೆ ನಿಮಗೆ ಸೇಫ್ಟಿ ವೈಸ್ MS
ಗ್ರಿಲ್ ಹಾಕಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡಿಸ್ತಾ ಇದ್ದೀನಿ ನಿಮಗೆ ಬಾಕ್ಲು ಟೀಕುಡಲ್ಲೇ ಆಗಿದೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಟೀಕುಡ್ ಮಾಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಕೂಡ ಅಷ್ಟೇ ನಿಮಗೆ ಡೈಮಂಡ್ ಶೇಪಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ವಿಂಡೋಗೆ. ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಹಾಲ್ ಸಿಕ್ಕತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ ಫ್ಲೋರಿಂಗ್ಗೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು POC ಫಾಲ್ ಸೀಲಿಂಗ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಹೇಳೋದ್ಕಿಂತ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ಇಲ್ಲಿ ನೋಡ್ಬೋದು. ನಿಮ್ಗೆ ಹೇಳೋದ್ಕಿಂತ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಡಿಸೈನ್ಸ್ ಆಗಲಿ, ಫ್ಯಾನ್ಸ್ ಆಗಲಿ, ಫ್ಯಾನ್ ಎಲ್ಲ ಹಾಕಿದ್ದಾರೆ ಆಲ್ರೆಡಿ. ಹಾಗೆ ನಿಮಗೆ ಎದುರಿಗೆ TV ಯೂನಿಟ್ ಸಿಗುತ್ತೆ, ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಎಲ್ಲ POC ಎಲ್ಲ ಕೊಟ್ಟು. ಹಾಗೆ ನಿಮಗೆ ಈ ಕಡೆ ವಿಂಡೋ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಪಕ್ಕದಲ್ಲಿ ಇನ್ನು ರೋಡು, ಮೈನ್ ರೋಡು ಅಂದರೆ ನಿಮಗೆ ಇದು ವೆಸ್ಟ್ ಬರುತ್ತೆ. ವೆಸ್ಟಲ್ಲಿ ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಇದು TV ಯೂನಿಟ್ ಬರುತ್ತೆ. ಹಾಗೆ ಇಲ್ಲಿ ಕೂಡ ನಿಮಗೆ ಕಬೋರ್ಡ್ ಟೈಪ್ ಕೊಟ್ಟಿದ್ದಾರೆ. ನಿಮಗೆ ಸ್ಟೋರೇಜ್ ಏನೇನೋ ಮಾಡ್ತೀನಿ ಅಂದರೆ ಸ್ಟೋರೇಜ್ ಮಾಡ್ಬೋದು. ಎಲ್ಲ ಸಾಫ್ಟ್ ಕಾರ್ನರ್ಗಳು ಎರಡು ಸೈಡು ಇದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಲಿಫ್ಟ್ ರೂಮ್ ಕೂಡ ಇದೆ. ಲಿಫ್ಟ್ ಇಲ್ಲಿ ನೋಡಿ, ಇಲ್ಲಿಂದ L ಶೇಪಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ಹಾಗೆ ಇಲ್ಲಿ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ಸಣ್ಣದಾಗಿ, ಸಮ್ ಡಿಸೈನ್ಸ್ ವಾರ್ಡ್ರೋಬ್ ಥರ ಇದೆ. ಸ್ಟೋರೇಜ್ ಶುರು ಮಾಡ್ಕೋಬೋದು. ನಿಮ್ಗೆ ಏನೋ ಫೋಟೋಸು ಇಲ್ಲ ಡಿಸೈನ್ಸ್ ಪಾಟ್ ಗಿಟ್ ಏನೋ ಮಾಡ್ತೀನಾರೋ ಮಾಡ್ಬೋದು. ಆಲ್ರೆಡಿ ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಇನ್ನೇನು ಬ್ಯಾಲೆನ್ಸ್ ಇಲ್ಲ ಅನಿಸುತ್ತೆ. ಓಕೆ, ಈ ಕಡೆ ಬಂದರೆ ನಿಮಗೆ ಇಲ್ಲೊಂದು ಸಣ್ಣದಾಗ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ ಕೆಳಗಡೆ ರೂಮ್ಗೆ. ಹಾಗೆ ಇಲ್ಲಿ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ ವಿತ್ ಸ್ಟೋರೇಜ್ UPSಗೆ. ಓಕೆ, ನಾವು ಅಡುಗೆ ಮನೆಗೆ ಹೋಗೋಣ ಇವಾಗ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಕೂಡ ನೋಡ್ಬೋದು ನಿಮಗೆ ಚೆನ್ನಾಗಿದೆ. POP ಫಾಲ್ ಸೀಲಿಂಗ್. ಇಲ್ಲೂ ಕೂಡ ನಿಮಗೆ ಯು ಶೇಪಲ್ಲಿ ನಿಮಗೆ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾರ್ಡ್ರೋಬ್ಗಳು. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ನಿಮ್ಗೆ ಏನಂದರೆ ಇಲ್ಲಿ ಎಲ್ಲ ಕಡೆಯೂ ನಿಮಗೆ ಫ್ಯಾನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಆಲ್ರೆಡಿ ನಿಮಗೆ ಕೊಳಾಯಿ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಇಲ್ಲಿ ಕೊಳಾಯಿದಾಗಲಿ ಬಾತ್ರೂಮ್ದಾಗಲಿ ಎಲ್ಲ ಆಗೋಗಿದೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ದೇವ್ರ ಮನೆ ಇದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಸೇಮ್ ನಿಮ್ಗೆ ವುಡನ್ ವರ್ಕ್ ಮಾಡಿರೋ ಥರ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ. ಆದರೆ ಇದು ವುಡನ್ ವರ್ಕಲ್ಲ, ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ದೇವ್ರ ಮನೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಬ್ಬರು ಕೂತ್ಕೊಂಡು ಧಾರಾಳವಾಗಿ ಪೂಜೆ ಮಾಡುವಂಥ ಜಾಗ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ. ಇಲ್ಲೂ ಕೂಡ ಸ್ಟೋರೇಜ್ ಮಾಡಿದ್ದಾರೆ ನಿಮಗೆ, ವಾರ್ಡ್ರೋಬ್ ಮಾಡಿದ್ದಾರೆ ಮೇಲ್ಗಡೆ. ಇಲ್ಲಿ ಕೂಡ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ಸ್ಟೋರೇಜ್ಗೆ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಎರಡು ಸೈಡು ಇದೆ ನಿಮಗೆ ಸ್ಟೋರೇಜ್ ಮಾಡ್ಕೋಬೋದು. ಫ್ಲೋರಲ್ಲಿ ಕೂಡ ಅಂದರೆ ಕೆಳಗಡೆ ಕೂಡ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ. ಹಾಗೆ ಈ ಕಾರ್ನರ್ಗೆ ಬಂದರೆ ನಿಮಗೆ ಅಡುಗೆ ಮನೆ ತುಂಬ ದೊಡ್ಡದಾಗಿ ಬಂದಿದೆ. L ಶೇಪಲ್ಲಿ ನೋಡ್ಬೋದು.
ಇಲ್ಲಿ ಅಕ್ವಾ ಗಾರ್ಡ್ಗೆ ಜಾಗ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಮಿಕ್ಸಿ ಓವನ್ ಏನಾದ್ರು ಮಡಗ್ತೀನಂದ್ರೆ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಕೂಡ ಜಾಗ ಬಿಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಮೇಲ್ಗಡೆ ಓಪನ್ ಇದೆ ನಿಮಗೆ. ಹಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ ಮಿಷಿನ್ ಬಂದಿದೆ. ಇಲ್ಲಿ ಫ್ರಿಜ್ ಮಡಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮ್ಗೆ ಸ್ಟೋರೇಜ್ಗೆ ತುಂಬ ಜಾಗ ಬಿಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಯುಟಿಲಿಟಿ ಬರುತ್ತೆ. ನಿಮಗೆ ಯುಟಿಲಿಟಿ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ ಮೆಸ್ ಗ್ರಿಲ್ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ ಜಾಗ ದೊಡ್ಡದಾಗಿ. ಇಲ್ಲೂ ಕೂಡ ಅಷ್ಟೇ ವಾಷಿಂಗ್ ಮಿಷಿನ್ ಮಡಿಕೊಂತೀನಿ ಅಂದರೆ ಮಡಿಕೋಬೋದು, ಇಲ್ಲ ಹ್ಯಾಂಡ್ ವಾಶ್ ಸಮಥಿಂಗ್ ಏನಾದ್ರು ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಇಲ್ಲಿ ಬಂದು ದೇವ್ರ ಮನೆ ಬರುತ್ತೆ ನಿಮಗೆ. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಅಡುಗೆ ಮನೆ, ಅಲ್ಲಿ ಅಕ್ವಾಗಾರ್ಡ್ ಜಾಗ ಬರುತ್ತೆ. ಅಲ್ಲಿ ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಗ್ಯಾಸ್ ಪ್ರೊವಿಷನ್ ಇದೆ. ಈ ಕಡೆ ಬಂದರೆ ನಿಮಗೆ ಮಿಕ್ಸಿ ಓವನ್ ಏನು ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಫ್ರಿಜ್ ಮಾಡೋದಕ್ಕೆ. ಇಲ್ಲಿ ಹ್ಯಾಂಡ್ ವಾಶ್ ಮಿಷಿನ್ ಬಂದಿದೆ ನಿಮಗೆ. ಇದು ಬಂದು ನಿಮಗೆ ಅಡುಗೆ ಮನೆಯಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಅಡುಗೆ ಮನೆನ, ದೇವ್ರ ಮನೆ ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ. ಇದು ಅಡುಗೆ ಮನೆ ಆಗಿರುತ್ತೆ. ಇದು ಹಾಲ್ ಆಗಿರುತ್ತೆ ನಿಮಗೆ. ಓಕೆ, ಹಂಗಂದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಕೂಡ ನೋಡ್ಬೋದು ನೀವು ಮೆಟ್ಲಿಗೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ವುಡನ್ ವರ್ಕ್ ಮಾಡಿದ್ದಾರೆ. ಹ್ಯಾಂಡಲ್ಲಿ ಸೈಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಬೆಳಕು ಗಾಳಿಗೋಸ್ಕರ ಕಿಟಕಿ ಒಂದು ಕೊಟ್ಟಿದ್ದಾರೆ. ಶಂಗಿಯನ್ನು ಹಾಕಿದ್ದಾರೆ. ಲೈಟ್ಗಳು ನೋಡ್ಬೋದು. ಅಲ್ಲಿ ಕೆಳಗಡೆ ಹೇಳೋದು ಮಾಡ್ತೇನೆ ನಾನು, ಸಾರಿ. ನಿಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಕೆಳಗಡೆಯಿಂದನೇ ನೋಡ್ಬೋದು. ಇಲ್ಲಿ ಇದು ಸ್ಕೈಲೈಟ್ಗೆ ಜಾಗ ಬಿಟ್ಟಿದ್ದಾರೆ. ಇಲ್ಲಿಂದನೇ ಡೈರೆಕ್ಟಾಗಿ ಮೇಲ್ಗಡೆ ಶಾಂಗಿಯನ್ನು ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸಿಕ್ಕುತ್ತೆ. ತುಂಬ ಡೀಸೆಂಟಾಗಿ ಮಾಡಿದ್ದಾರೆ. ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ. ಈ ಕಡೆ ಬಂದರೆ ನಿಮಗೆ ಅವಾಗ ಹೇಳ್ದಂಗೆ ವೆಟ್ ಸೈಡಲ್ಲಿ ಕಿಟಕಿ ಕೂಡ ಬಂದಿದೆ ನಿಮಗೆ. ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಕಿಟಕಿ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಬಂದಿದೆ ನಿಮಗೆ. ಧಾರಾಳವಾಗಿ ಒಂದು 3 ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೋಬೋದು. ಸೇಫ್ಟಿ ವೈಸ್ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ ನೋಡ್ಬೋದು. ಮನೆ ಅಕ್ಕಪಕ್ಕ ಎಲ್ಲ ಫ್ಲ್ಯಾಟ್ಗಳು ಬರ್ತಾಯಿದೆ. ಇನ್ನು ಫ್ಲ್ಯಾಟ್ಗಳೆಲ್ಲ ಬರ್ತಾಯಿದೆ. ಮನೆಯೆಲ್ಲ ಅಕ್ಕಪಕ್ಕ ಎಲ್ಲ ಮನೆ ಆಗಿದೆ ಆಲ್ರೆಡಿ. ಮನೆ ಒಳಗಡೆ ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬಾತ್ರೂಮ್ ಸಿಕ್ಕುತ್ತೆ ನಿಮಗೆ, ಅಟ್ಯಾಚ್ ಬಾತ್ರೂಮು. ಇಲ್ಲೂ ಕೂಡ ಅಷ್ಟೇ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ ಇಲ್ಲೇ ಬಾತ್ರೂಮಲ್ಲಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಇಲ್ಲೂ ಒಂದು ವಾರ್ಡ್ರೋಬ್ ಇದೆ. ಇಲ್ಲೊಂದು ಗ್ಲಾಸ್ ಕೂಡ ಬರುತ್ತೆ ನಿಮಗೆ ಫಿಟ್ಟಿಂಗ್ದು. ಹಾಗೆ ಇಲ್ಲಿ ನಿಮಗೆ ನಾನು ಅವಲೇ ಹೇಳ್ದಂಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ ನೋಡ್ಬೋದು ನೀವು ಒಳಗಡೆ. ಅಲ್ಲಿ ಪಾರ್ಟಿಷನ್ ಅಂದರೆ ಆ ಕಡೆ ಬಂದ್ಬಿಟ್ಟು ಸ್ನಾನ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ ಬಿಟ್ಟು. ಹ್ಯಾಂಡ್ ಎಲ್ಲ ಇದೆಲ್ಲ ಹ್ಯಾಂಡ್ ಕ್ಯಾರಿ ಎಲ್ಲ ಹಾಕಿದ್ದಾರೆ ನೋಡ್ಬೋದು.
ತುಂಬ ಚೆನ್ನಾಗಿದೆ. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಇದು ಬಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ನಿಮಗೆ ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಂಗೆ ಮುಂದೆ ಹೋಗೋಣ ಇನ್ನೊಂದು ರೂಮ್ಗೆ. ಇದು ಬಂದು ಇನ್ನೊಂದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ಇಲ್ಲಿ ನೋಡ್ಬೋದು ವುಡನ್ ವರ್ಕ್ ಮಾಡಿದ್ದಾರೆ. ನಿಮಗೆ ಫ್ಲೋರಿಂಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ POP ಫಾಲ್ ಸೀಲಿಂಗ್ ಎಲ್ಲ ನೀಟಾಗಿದೆ. ಪ್ರತಿ ಒಂದು ರೂಮು ಹಾಲ್ಗೆಲ್ಲ ನಿಮಗೆ ಫ್ಯಾನ್ ಹಾಕಿದ್ದಾರೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ವಾರ್ಡ್ರೋಬ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ವಾರ್ಡ್ರೋಬ್ ಎಲ್ಲ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಆಗಿದೆ ನಿಮಗೆ. ಹಾಗೆ ಸೇಮ್ ಅಲ್ಲಿ ಹೆಂಗೆ ಕೊಟ್ಟಿರೋ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಸೇಮ್ ಅದೇ ಥರ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ವಿತ್ ಟಫನ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ನಿಮಗೆ ಬಾಗಿಲನ್ನ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಂಗೆ ಈ ಕಡೆ ಬಂದರೆ ಇದಕ್ಕೂ ನಿಮಗೆ ಬಾಲ್ಕನಿ ಸಿಗುತ್ತೆ. ನಿಮಗೆ ಇದು ಬಂದು ಸೌತ್ ಸೈಡ್ ಬಾಲ್ಕನಿ ಬರುತ್ತೆ. ಈ ಮನೆ ಬಂದು ಏನಾಗಲ್ಲ. ಹಾಗೆ ನಿಮ್ಗೆ ವಾಲ್ಗೆಲ್ಲ ನೋಡ್ಬೋದು ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲೂ ಅಷ್ಟೇ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 5 ಫೀಟು ಆ್ಯಂಡ್ SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ನಿಮಗೆ TV ಯೂನಿಟ್ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬಂದಿದೆ. ನಿಮಗೆ ಪಕ್ಕದಲ್ಲೇ ಇದೆ ಬಾಲ್ಕನಿ ಅಲ್ಲ. ಹಾಂ, ಈ ಕಡೆನೂ ಬಾಲ್ಕನಿ ಬಂದಿದೆ, ಪಕ್ಕದಲ್ಲೇ ಬಂದಿದೆ. ಎರಡು ಬಾಲ್ಕನಿ ಇದೆ ಇಲ್ಲಿ ನಿಮಗೆ. ಓಕೆ, ಹಂಗಂದ್ರೆ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಬೆಳಕುಗಳಿಗೋಸ್ಕರ ಕಿಟಕಿಗಳು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ವಾಲ್ಪೇಪರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನಿಮಗೆ ಡಿಸೈನಾಗಿ. ಇಲ್ಲೂ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಸೂಪರಾಗಿ ಮಾಡಿದ್ದಾರೆ. ಇದು ಒಂದು ನಿಮಗೆ 3ನೇ ಬೆಡ್ರೂಮ್ ಆಗಿರುತ್ತೆ. ಸೇಮ್ ಕೆಳಗಡೆ ಏನು ನೋಡಿದ್ರೆ ನೀವು ಮಾಸ್ಟರ್ ಬೆಡ್ರೂಮು ಸೇಮು. ಅಂದರೆ ಮೇಲ್ಗಡೆ ಅಲ್ಲಿ ವೈಟ್ ಕೊಟ್ಟಿದ್ದಾರೆ, ಇಲ್ಲಿ ಬೇರೆ ಪ್ಯಾಟ್ರನ್ ಮಾಡಿದ್ದಾರೆ ಗೋಲ್ಡ್ ಕಲರ್. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ವಾರ್ಡ್ರೋಬ್, ಕಿಂಗ್ ಸೈಜ್ ಬೆಡ್, ಆವಾಗಲೇ ಹೇಳ್ದಂಗೆ ಎಲ್ಲ ರೂಮಲ್ಲೂ ಫ್ಯಾನ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡ್ತೀನಿ TV ಯೂನಿಟ್ ಬಂದಿದೆ ಇಲ್ಲಿ. ಹಾಗೆ ಅಲ್ಲಿ ಬಾಲ್ಕನಿ, ಇದು ಅಟ್ಯಾಚ್ ಬಾತ್ರೂಮ್. ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಬಾಲ್ಕನಿ, ಕೆಳಗಡೆ ಏನು ಕೊಟ್ಟಿರೋ ಸೇಮ್ ಅದೇ ಥರ ವಾಟ್ರ್ ಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಾತ್ರೂಮಲ್ಲೇನು ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ.
ಇದು ಬಂದು 3ನೇ ರೂಮ್ ಆಗಿರುತ್ತೆ ನಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಈ ಕಡೆ ಬಂದರೆ ನಿಮಗೆ ಹೋಮ್ ಥಿಯೇಟ್ರ್ ಬರುತ್ತೆ. ನಿಮಗೆ ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಕೋಬೋದು. ಎಲ್ಲಾದ್ರಲ್ಲಿ ಹೇಳ್ದಂಗೆ ನೀವು ಜಿಮ್ ಮಾಡ್ತೀನಿ ಅಂದರೆ ಜಿಮ್ಗೆ ಬೇಕಾದ್ರೆ ಯೂಸ್ ಮಾಡ್ಬೋದು, ಯೋಗ ಮಾಡ್ತೀನಿ ಅಂದರೆ ಯೋಗ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವೀಕೆಂಡಲ್ಲಿ ಪಾರ್ಟಿ ಅಂತ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಹೋಮ್ ಥಿಯೇಟ್ರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇದು ನಿಮಗೇನು ಓಕೆನಾ. ಹಾಗೆ ಇಲ್ಲಿ ನಿಮಗೊಂದು ಬಾಲ್ಕನಿ, ಎಲ್ಲ ಸೈಡು ನಿಮಗೆ ಬಾಲ್ಕನಿಗಳು ತುಂಬ ಬಂದಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಔಟ್ ಸೈಡ್. ಹಾಗೆ ಇಲ್ಲಿ ನಿಮಗೆ ಬಾಲ್ಕನಿಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಕಡೆ ಔಟ್ ಸೈಡು ಬಾಲ್ಕನಿಯಲ್ಲಿ 6 ರೂಮ್ಗೆ. ಹಾಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲೂ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಓಕೆ, ಬನ್ನಿ ಹೋಗೋಣ. ಇಲ್ಲೂ ಅಷ್ಟು ಸ್ಕೈಲೈಟ್ ನೋಡ್ಬೋದು. ಇಲ್ಲಿಂದ ನಿಮಗೆ ಸ್ಯಾಂಗಿಯನ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಳಕುಗಳಿಗೋಸ್ಕರ ಸ್ಕೈಲೈಟ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಹಾಲ್ಗೂ ಬೀಳುತ್ತೆ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟು ಬೆಳಕು ಗಾಳಿಗೋಸ್ಕರ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಓಕೆ, ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಎಲ್ಲ ಸೈಡು ಬರೀ ಫ್ಲ್ಯಾಟ್ಗಳು ಇದೆ. ನಿಮಗೆ ಯಾವ ಕಡೆ ತಿರುಗಿದ್ರು ಬರೀ ಫ್ಲ್ಯಾಟೇ ಬಂದಿದೆ ನಿಮಗೆ. ಸ್ಕೈಲೈಟ್ಗೆ ಜಾಗ ನೋಡಿ ಇದು. ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗಿಬೋದು. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೊಟ್ಟಿದ್ದಾರೆ, ಅಲ್ಲೂ ಕೊಟ್ಟಿದ್ದಾರೆ. ಇದೂ ಅಷ್ಟೇ ನಿಮಗೆ ವಾಟರ್ ಫಾಲ್ ಟೈಲ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಕೂತ್ಕೊಂಡು ಬಟ್ಟೆ ಒಗಿಬೋದು, ಇಲ್ಲಿ ಹಾಕೋಬೋದು. ಹಾಗೆ ಇಲ್ಲಿ ಕೂಡ ಲ್ಯಾಡರ್ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ, ನಿಮ್ಗೆ ಚೆನ್ನಾಗಿದೆ. ಅದು ಬಂದ್ಬಿಟ್ಟು ಲಿಫ್ಟು ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಹಾಗೆ 1500 ಲೀಟರ್ಸ್ ನಿಮ್ಗೆ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ, ಕಾಣಿಸ್ತಿದೆ. ಈ ಸೈಡ್ ಆಫ್ ಈ ಕಡೆ ಬಂದರೆ ನಿಮಗೆ ಮಂಗಳೂರು ರೂಪ್ ಮಾಡಿದ್ದಾರೆ. ನಿಮಗೆ ಚೆನ್ನಾಗಿದೆ. ಧಾರಾಳವಾಗಿ ಸಾಯಂಕಾಲ ಹೊತ್ತು ಇಲ್ಲಿ ಆರಾಮಾಗಿ ಚೇರ್ಗೆ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಸಾಯಂಕಾಲ ಹೊತ್ತು ಟೈಮ್ ಪಾಸ್ ಮಾಡ್ಬೋದು. ಪಕ್ಕದಲ್ಲೆಲ್ಲ ಪ್ರೈವೇಟ್ ಲ್ಯಾಂಡ್ ಅನಿಸುತ್ತೆ. ಇವೆಲ್ಲ ಇನ್ನೂ ಕೆಲಸಗಳು ನಡೆಯೋದಿಲ್ಲ, ನೋಡ್ಬೋದು. ಫ್ರೀ ಆಗಿದೆ, ನಿಮಗೆ ಆರಾಮಾಗಿದೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನಿಮಗೆ. ಆಲ್ರೆಡಿ ಪಾಟ್ಗಳೆಲ್ಲ ಆಲ್ರೆಡಿ ಮನೆಗೆ ಏನೇನು ಬೇಕು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಬಿಟ್ಟವ್ರೆ ಅವರು. ಓಕೆ, ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಇನ್ನೊಂದು ಸತಿ ಇದು ಅಡ್ರೆಸ್ ಹೇಳ್ತಾ ಇದ್ದೀನಿ. ಇದು ರಮಣಶ್ರೀ ಲೇಔಟ್ ಬರುತ್ತೆ ನಿಮಗೆ. ನಿಯರ್ ಬೈ ಮೀನಾಕ್ಷಿ ಮಾಲು 2 ಕಿಲೋಮೀಟರ್ಸ್ ಹತ್ರ ಇದೆ ನಿಮಗೆ. ಇದು ಬಂದು 30-40 ಏಕತ ಆಗಿರುತ್ತೆ ನಿಮಗೆ. ವೆಸ್ಟ್ ಗೇಟು ನಾರ್ತ್ ಫೇಸ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 CR 40 lakhs ಹೇಳ್ತಾರೆ. ಅಂದರೆ 3,40,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಇನ್ನು ಈ ವಿಡಿಯೋ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಾದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಇದೇ ಥರ ವೀಡಿಯೋಗಳು, ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಗೆ ಯಾವ ಥರ ಮನೆ ಬೇಕಂದರೆ BDA ಮನೆಗಳು ಯಾವುದನ್ನ ಬೇಕಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. BDA ಮನೆ ಆಗಲಿ, ಸೈಟ್ ಆಗಲಿ, ಫ್ಲ್ಯಾಟ್ ಆಗಲಿ ಬೇಕಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಅಲ್ಲೇ ಸಿಕ್ಕೋಣ, ಮಾತಾಡೋಣ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.